ಒಂದು ಚಿಕ್ಕ ವಯಸ್ಸಿನ ಹುಡುಗ ಒಂದೇ ರೋಲಿಂದ ಪೂರಾ ದುನಿಯಾ ಫೇಮಸ್ ಆಗ್ತಾರೆ ಅಂದರೆ ಅದು ಎಷ್ಟು ಸ್ಪೆಷಲ್ ಸ್ಟೋರಿ ಅಂತ ನೀವು ಯೋಚನೆ ಮಾಡಿದ್ದೀರಾ? ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸ್ಮೃತಿ ಮೂವಿ ಮೆಮೊರೀಸ್. ನಾನು ಪೂಜಾ. ಇವತ್ತು ನಾವು ಸಿನಿಮಾ ಹಿಸ್ಟ್ರಿನಲ್ಲಿ ಜನರ ಮನಸ್ಸಿನ ಮೇಲೆ ಡೀಪ್ ಇಂಪ್ರೆಷನ್ ಬಿಟ್ಟಿರುವ ಒಂದು ಅನ್ಫರ್ಗೆಟಬಲ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಿದ್ದೀವಿ. ಆ ಕ್ಯಾರೆಕ್ಟರ್ ಅಂದರೆ ಹ್ಯಾರಿ ಪೋಟರ್. ಈ ಹ್ಯಾರಿ ಪೋಟರ್ ಕ್ಯಾರೆಕ್ಟರ್ನ ಸ್ಕ್ರೀನ್ ಮೇಲೆ ಜೀವಂತವಾಗಿ ಮಾಡಿದವರು ಯಾರು ಅಂದರೆ ಆ್ಯಕ್ಟರ್ ಡ್ಯಾನಿಯಲ್ ರ್ಯಾಡ್ಕ್ಲಿಫ್. ಚಿಕ್ಕ ವಯಸ್ಸಿನಲ್ಲೇ ಫೇಮು, ಪ್ರೆಷರು, ಸಕ್ಸಸ್ಸು ಮತ್ತು ಸ್ಟ್ರಗಲ್ಸ್ ಎಲ್ಲ ಫೇಸ್ ಮಾಡಿದವರು ಇವರು. ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಅವರ ಚೈಲ್ಡ್ಹುಡ್, ಹ್ಯಾರಿ ಪೋಟರ್ ರೋಲ್ ಸಿಕ್ಕಿದ್ದು ಹೇಗೆ, ಫೇಮ್ ಜೊತೆ ಬಂದ ಪ್ರಾಬ್ಲಮ್ಸ್ ಏನು ಮತ್ತು ಹ್ಯಾರಿ ಪೋಟರ್ ಹೊರಗೆ ಅವರ ಲೈಫ್ ಏನು ಅಂತ. ಈ ಸ್ಟೋರಿ ಇನ್ಸ್ಪಿರೇಷನಲ್ ಆಗಿದೆ, ಎಮೋಷ್ನಲ್ ಆಗಿದೆ ಮತ್ತು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇದೆ. ಸೊ ಎಂಡ್ವರೆಗೂ ವಿಡಿಯೋ ನೋಡಿ ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ಅವರ ರಿಯಲ್ ಜರ್ನಿ ಏನು ಅಂತ ನೋಡೋಣ. ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ಲಂಡನ್ನಲ್ಲಿ ಜನಿಸಿದರು. ಸ್ಕೂಲ್ ದಿನಗಳಲ್ಲಿ ಅವರಿಗೆ ಓದಿನಲ್ಲಿ ಸ್ವಲ್ಪ ಕಷ್ಟ ಇತ್ತು, ಆದರೆ ಅಭಿನಯದ ಮೇಲೆ ಅವರಿಗೆ ತುಂಬ ಆಸಕ್ತಿ ಇತ್ತು. ಓದಿನಲ್ಲಿ ಸಮಸ್ಯೆ ಇದ್ದರೂ ತಮ್ಮ ಕನಸನ್ನು ಬಿಟ್ಟುಕೊಡಲಿಲ್ಲ. ಹ್ಯಾರಿ ಪೋಟರ್ ಸಿನಿಮಾಗೆ ಸಾವಿರಾರು ಮಕ್ಕಳು ಆಡಿಷನ್ ಕೊಟ್ಟಿದ್ದರು, ಆದರೆ ನಿರ್ದೇಶಕರು ಡ್ಯಾನಿಯಲ್ ರ್ಯಾಡ್ಕ್ಲಿಫ್ರನ್ನು ಆಯ್ಕೆ ಮಾಡಿದರು. ಆ ಸಮಯದಲ್ಲಿ ಡ್ಯಾನಿಯಲ್ ವಯಸ್ಸು ಕೇವಲ 11 ವರ್ಷ. ಈ ಒಂದು ಅವಕಾಶ ಅವರ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿತು. 2001 ರಿಂದ 2011ರವರೆಗೆ ಒಟ್ಟು 8 ಹ್ಯಾರಿ ಪೋಟರ್ ಸಿನಿಮಾಗಳು ಬಿಡುಗಡೆಯಾದವು. ಡ್ಯಾನಿಯಲ್ ಚಿಕ್ಕ ಹುಡುಗನಿಂದ ಯುವ ನಟನಾಗಿ ಕ್ಯಾಮ್ರಾ ಮುಂದೆ ಬೆಳೆಯುತ್ತಾ ಹೋದರು. ಇಡೀ ಜಗತ್ತಿನಲ್ಲಿ ಅವರಿಗೆ ಅಭಿಮಾನಿಗಳು ಹುಟ್ಟಿದರು. ಹ್ಯಾರಿ ಪೋಟರ್ ಅಂದರೆ ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ಅನ್ನೋ ಮಟ್ಟಿಗೆ ಜನರು ಅವರನ್ನು ಗುರುತಿಸಿದರು. ಆದರೆ ಈ ಮಟ್ಟದ ಖ್ಯಾತಿ ಸುಲಭವಲ್ಲ. ಚಿಕ್ಕ ವಯಸ್ಸಿನಲ್ಲೇ ಅವರಿಗೆ ತುಂಬ ಒತ್ತಡ ಎದುರಾಯಿತು. ಸಾಮಾನ್ಯ ಮಕ್ಕಳಂತೆ ಜೀವನವನ್ನು ಆನಂದಿಸಲು ಅವಕಾಶ ಸಿಗಲಿಲ್ಲ. ಸ್ಕೂಲ್ ಮತ್ತು ಶೂಟಿಂಗ್ ಎರಡನ್ನೂ ಒಂದೇ ಸಮಯದಲ್ಲಿ ನಿಭಾಯಿಸಬೇಕಾಯಿತು. ಈ ಸಮಯ ಅವರ ಜೀವನದಲ್ಲಿ ತುಂಬ ಕಠಿಣವಾಗಿತ್ತು. ಹ್ಯಾರಿ ಪೋಟರ್ ಸರಣಿ ಮುಗಿದ ಮೇಲೆ ಡ್ಯಾನಿಯಲ್ ವಿಭಿನ್ನ ಪಾತ್ರಗಳನ್ನು ಮಾಡಲು ತೀರ್ಮಾನಿಸಿದರು. ಅವರು ಸುರಕ್ಷಿತ ಪಾತ್ರಗಳನ್ನೇ ಆಯ್ಕೆ ಮಾಡಲಿಲ್ಲ. ವಿಭಿನ್ನ ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಮಾಡಿ ತಮ್ಮ ಪ್ರತಿಭೆಯನ್ನು ತೋರಿಸಿದರು. ನಿಧಾನವಾಗಿ ಜನರು ಅವರನ್ನು ಹ್ಯಾರಿ ಪೋಟರ್ ಮಾತ್ರ ಅಲ್ಲ, ಒಬ್ಬ ಉತ್ತಮ ನಟ ಎಂದು ಒಪ್ಪಿಕೊಂಡರು. ನಿಜ ಜೀವನದಲ್ಲಿ ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ತುಂಬ ಸರಳ ವ್ಯಕ್ತಿ. ಯಾವುದೇ ಅಹಂಕಾರ ಇಲ್ಲ. ಅಭಿಮಾನಿಗಳ ಜೊತೆ ಸದಾ ಗೌರವದಿಂದ ವರ್ತಿಸುತ್ತಾರೆ. ಖ್ಯಾತಿ ಇದ್ದರೂ ಭೂಮಿಗೆ ಹತ್ತಿರವಾಗಿಯೇ ಬದುಕುತ್ತಾರೆ. ನಿಜ ಜೀವನದಲ್ಲಿ ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ತುಂಬ ಸರಳ ವ್ಯಕ್ತಿ. ಯಾವುದೇ ಅಹಂಕಾರ ಇಲ್ಲ. ಅಭಿಮಾನಿಗಳ ಜೊತೆ ಸದಾ ಗೌರವದಿಂದ ವರ್ತಿಸುತ್ತಾರೆ. ಖ್ಯಾತಿ ಇದ್ದರೂ ಭೂಮಿಗೆ ಹತ್ತಿರವಾಗಿಯೇ ಬದುಕುತ್ತಾರೆ. ಚೈಲ್ಡ್ ಆರ್ಟಿಸ್ಟ್ ಆಗಿ ಆರಂಭಿಸಿ ಅಡಲ್ಟ್ ನಟನಾಗಿ ಯಶಸ್ಸು ಮುಂದುವರಿಸುವುದು ಸುಲಭವಲ್ಲ. ಆದರೆ ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಅದೇ ಕಾರಣಕ್ಕೆ ಇವತ್ತಿಗೂ ಅವರು ಲಕ್ಷಾಂತರ ಅಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಡ್ಯಾನಿಯಲ್ ರ್ಯಾಡ್ಕ್ಲಿಫ್ ನಮಗೆ ಹ್ಯಾರಿ ಪೋಟರ್ನಂತಹ ಬೆಸ್ಟ್ ಮೂವಿಗಳನ್ನು ಕೊಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸ್ಮೃತಿ ಮೂವಿ ಮೆಮೊರೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನಲ್ಗೆ ಮತ್ತೆ ಸ್ವಾಗತ. ಧನ್ಯವಾದಗಳು.